ನಮಸ್ಕಾರ. ಸಂಜಯ ಧೃತರಾಷ್ಟ್ರನ ಹತ್ರ ಹೇಳ್ತಾ ಇದ್ದ, ಪಾಂಡವರು ಕೌರವರು ಇಬ್ಬರು ಸೇರಿಕೊಂಡು ಡೋಲು, ತಮಟೆ, ನಗಾರಿ, ರಣಕಹಳೆ ಎಲ್ಲವನ್ನ ಏಕಕಾಲಕ್ಕೆ ನುಡಿಸಿದಾಗ ಆಕಾಶ ಭೂಮಿ ಎರಡು ಒಂದಾಗಿತ್ತರ ಶಬ್ದ ಕೇಳಿಸ್ತು ಅಂತ ಕಂಟಿನ್ಯೂ ಮಾಡ್ತಾ ಹೇಳ್ತಾನೆ. ಈ ಶಬ್ದವನ್ನು ಕೇಳಿದ್ದಕ್ಕೆ ದುರ್ಯೋಧನ ಮತ್ತು ಅವರ ಸಂಗಡಿಗರಿಗೆ ಅವರ ಎದೆಯಲ್ಲಿ ಒಂದು ಭಯ ಉಂಟಾಯಿತು ಅಂತ. ಇದರ ಹಿಂದೆ ಎರಡು ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಇದೆ. ಒಂದು, ಭಯ ಆಗೋದ್ರ ಹಿಂದೆ ಇದ್ದಿದ್ದ ಕಾರಣ ಏನು ಅಂತ. ಯಾವಾಗ ನಾವು ಎದುರಾಳಿಯ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಅಥವಾ ನಮ್ಮನ್ನು ನಾವು ಓವರ್ ಎಸ್ಟಿಮೇಟ್ ಮಾಡ್ಕೊಳ್ತೀವಿ, ಆವಾಗ ಅವರ ನಿಜವಾದ ಪ್ರತಿಭೆ ಆಚೆ ಬಂದಾಗ ಅಥವಾ ಅವರ ನಿಜವಾದ ಸಾಮರ್ಥ್ಯ ನಮಗೆ ಅರಿವಿಗೆ ಬಂದಾಗ ಭಯ ಆಗೋದು ಸರ್ವೇ ಸಾಮಾನ್ಯ, ಸಹಜ. ಅದನ್ನು ವಿದುರ ನೀತಿಯಲ್ಲಿ ಕೂಡ ಹೇಳಿದ್ದಾನೆ. ನಿದ್ದೆ ಬರದೇ ಇರೋದಕ್ಕೆ ಕಾರಣ ಏನು ಅನ್ನುವಾಗ. ಇದು ಮೊದಲನೇ ಸೈಕಾಲಜಿಕಲ್ ಆಸ್ಪೆಕ್ಟ್. ಎರಡನೇ ಸೈಕಾಲಜಿಕಲ್ ಆಸ್ಪೆಕ್ಟ್ ಏನು ಗೊತ್ತಾ? ಇಲ್ಲಿ ಸಂಜಯ ಅಂಥ ಒಳ್ಳೆ ಮಾತುಗಾರ. ಯಾವುದೇ ಒಂದು ವಿಚಾರವನ್ನು ಒಬ್ಬ ಮನುಷ್ಯನಿಗೆ ತಿಳಿಯ ಹೇಳಬೇಕು ಅಂದರೆ ಅದನ್ನು ಏಕಕಾಲಕ್ಕೆ ಸ್ಫೋಟ ಮಾಡೋದಲ್ಲ, ಅದರಲ್ಲೂ ಕೆಟ್ಟ ವಿಚಾರಗಳನ್ನ, ಕೆಟ್ಟ ನ್ಯೂಸ್ಗಳನ್ನ ಅದನ್ನು ಕ್ರಮವಾಗಿ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ತಾ ಬರಬೇಕು. ಇಲ್ಲಿ ಸಂಜಯನೂ ಅದನ್ನೇ ಮಾಡ್ತಾ ಇರೋದು. ನಾವು ಅಷ್ಟೇ, ಹಾಸ್ಪಿಟ್ಲಲ್ಲಿ ಯಾವುದೋ ಒಬ್ಬ ಪೇಷೆಂಟು ಅಕಾಲಿಕ ಮರಣ ಹೊಂದಿದ್ದಾನೆ ಅಂದಾಗ ಅಥವಾ ಯಾವುದೋ ಒಬ್ಬ ಪೇಷೆಂಟಿಗೆ ಟರ್ಮಿನಲ್ ಇಲ್ನೆಸ್ ಇದೆ ಎನ್ನುವಾಗ ಅವರಿಗೆ ಏಕಾಏಕಿ ತೊಗೊಂಡ್ಬಂದ್ಬಿಟ್ಟು, ನೋಡಪ್ಪ ನಿನ್ನ ರಿಪೋರ್ಟ್ ಹಿಂಗೆ ಹೇಳ್ತಿದೆ, ನೋಡಪ್ಪ ನಿಮ್ಮ ಕಡೆ ಅವರೊಬ್ಬರು ಸತ್ತು ಬಿದ್ದಿದ್ದಾರೆ, ಡೈರೆಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಅವರಿಗೆ ಅರ್ಥ ಮಾಡಿಸ್ತಾ ಹೋಗಬೇಕು. ಕ್ರಮೇಣ ಅವರಿಗೆ ಆ ವಿಚಾರವನ್ನು ತಿಳಿಸಿದಾಗ ಅವರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ. ಇಲ್ಲಾಂದರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಟ್ರಾಮಾ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಆ ರೀತಿ ಮಾತಾಡ್ತಾ ಇದ್ದಾನೆ. ಯುದ್ಧದ ಔಟ್ಕಮ್ ಏನು ಅನ್ನೋದು ಸಂಜಯನಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವನು ಇವಾಗಿಂದನೇ ಧೃತರಾಷ್ಟ್ರನ ಪ್ರಿಪೇರ್ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಮುಂದೇನಾಯಿತು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.